ಹಾಯ್ ಮಾಡೋ ಮಗಳೇ, ಆಯ್ ವೆಲ್ಕಮ್ ಟು ಮೈ ಬ್ಲಾಗ್. ಗೈಸ್, ಏನು ಗೊತ್ತಾ, ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋದು ಅಂದರೆ ಇಟ್ಸ್ ಎ ಬಿಗ್ ಡಿಸಿಷನ್. ಯಾಕೆ ಅಂದರೆ ಮಗುನ ಬಿಟ್ಟು ಹಸ್ಬೆಂಡ್ನ ಬಿಟ್ಟು ಶಿಫ್ಟ್ ಆಗ್ತಿರೋದ್ರಿಂದ ಇಟ್ಸ್ ಎ ಬಿಗ್ ಡಿಸಿಷನ್. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ದೇವ್ರ ಹತ್ರ ಹೂ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ದೇವರು ಯಾವ ರೀತಿ ಹೂ ಅಂದರೆ ಲೈಕ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಅಥವಾ ನೋ ಅಂತ ಅಂದರೆ ಇಲ್ಲ ಹಾಸನಲ್ಲಿ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಂದರೆ ಒಂದು ಕೋರ್ಸ್ ಮಾಡಿಕೊಂಡು ನೆಕ್ಸ್ಟು ಜಾಬಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೈಕ್ ಲೆಟ್ ಮಿ ನೋ ಏನಾಗುತ್ತೆ ಅಂತ ದೇವಸ್ಥಾನಕ್ಕೆ ಹೋದ್ಮೇಲೆ. ಪಪ್ಪಿ ಕೊಡ್ಕೊಂಡ ಅಮ್ಮಗೆ. ಇನ್ನೊಂದು ಗೈಸ್, ಇದೇ ದೇವಸ್ಥಾನಕ್ಕೆ ಬಂದಿದ್ದು ದೇವನ ಹೂ ಕೇಳೋದಕ್ಕೆ. ಬೆಂಗಳೂರಿಗೆ ಹೋಗ್ಲಾ ಬೇಡವಾ ಅಂತ. ಹ್ಯಾಪಿ ನ್ಯೂಸ್ ಏನಂದರೆ ಬೆಂಗಳೂರಿಗೆ ಹೋಗುವಂಥ ದೇವರು ಹೂ ಕೊಟ್ಟಿದೆ. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಕೋರ್ಸ್ ಏನಿದೆ ಆ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಲೈಕ್ ಆಮೇಲೆ ಜಾಬ್ ಆಗುತ್ತೆ. ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಜಾಬ್ ನನಗೆ ಸಿಗುತ್ತೆ, ಪ್ಯಾಕೇಜಸ್ ಸಿಗುತ್ತೆ ಅಂತ ಐಡಿಯಾ ಇಲ್ಲ. ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಕಾರ್ಪೊರೇಟ್ ಸೆಕ್ಟರ್ಸಿಗೆ ಎಂಟರ್ ಆಗ್ತಾ ಇದ್ದೀನಿ. ಕಾರ್ಪೊರೇಟ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನನಗೆ ಅಷ್ಟು ಐಡಿಯಾ ಇಲ್ಲ. ಆ್ಯಂಡ್ ನನ್ನ ಮಗಳು ದೇವ್ರದ್ದು ಪ್ರಸಾದ ಮೊಸರನ್ನೇ ತಿಂತಾ ಇರೋದು, ಬೇರೆ ಏನೂ ಅಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈ ರೀತಿ ತಿಂತಾ ಇದ್ದಾಳೆ ಅಂತ. ಮಕ್ಕಳಲ್ವಾ, ಸ್ವಲ್ಪ ಗಲೀಜು ಮಾಡ್ಕೊಂಡು ತಿಂದರೂ ಕೂಡ ದಟ್ಸ್ ಓಕೆ. ಬಟ್ ಏನಂದರೆ ಮಕ್ಕಳು ಗಲೀಜು ಮಾಡ್ಕೊಂಡು ತಿಂತಾರೆ ಅನ್ನೋದಕ್ಕಿಂತ ನನಗೇನಂದರೆ ಮಕ್ಕಳು ತಿನ್ನಬೇಕು, ಅವರೇ ಇಷ್ಟಪಟ್ಟು ತಿನ್ನಬೇಕು. ನಾವು ಫೋರ್ಸ್ ಮಾಡಿ ತಿನ್ನಿಸೋದು ನನಗಿಷ್ಟ ಆಗಲ್ಲ. ಅವರೇ ತಿನ್ನಲಿ, ಅದು ನನಗೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ, ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಲಿ ಅಂತ. ಗಲೀಜಾದರೆ ಬಟ್ಟೆನ ಚೇಂಜ್ ಮಾಡೋಣ, ನಾವು ಇನ್ನೊಂದು ಬಟ್ಟೆ ಚೇಂಜ್ ಮಾಡೋಣ. ಬಟ್ ಮಕ್ಕಳು ಕಲಿಬೇಕಲ್ವಾ, ಅದು ಇಂಪಾರ್ಟೆಂಟು. ಮತ್ತೆದೊಂದು ಹಳೆ ಹರಕೆ ಇತ್ತು, ದೇವರಿಗೆ ಇದು ಕೊಡೋದು, ಏನು ನಾನ್ ವೆಜ್ಜಿನ ಕೋಳಿ ಕೊಡೋದು ದೇವರಿಗೆ ಒಂದು ಹಳೆ ಹರಕೆ ಇತ್ತು. ಅದನ್ನು ಕೂಡ ತೀರಿಸ್ತಾ ಇದ್ದಾರೆ ನಮ್ಮ ಮಾವ. ಸೊ ಅದನ್ನು ಕೂಡ ತೀರ್ಸೋಣ ಅಂತ ಬಂದಿದ್ದೀವಿ.